ಇವತ್ತು ಬೆಳಿಗ್ಗೆ 10:00 ನಮ್ಮ ರಾಜ್ಯದ ಘನ ನ್ಯಾಯಾಲಯದ ನ್ಯಾಯಮೂರ್ತಿಗಳು ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿದ್ರು, ನನ್ನ ಬಗ್ಗೆ ಮತ್ತೆ ಪಾರ್ವತಿ ಮೇಡಮ್ ಬಗ್ಗೆ ಇವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳಿದ್ರು. ಇಡಿ ಕೇಸನ್ನ ವಜಾ ಮಾಡಿದ್ರು. ಇಡಿ ಅವರು ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇದು ನಮ್ಗೆ ಗೊತ್ತೇ ಇರಲಿಲ್ಲ ಇವತ್ತು ಅರ್ಜಿ ಇದೆ, ಇವತ್ತು ಕೇಸ್ ಬರ್ತಾ ಇದೆ ಅಂತ. ಬೆಳಿಗ್ಗೆ 10:15 ಪನ್ನಣ್ಣ ಅವರ ಸ್ನೇಹಿತರು ಯಾರೋ ಸುಪ್ರೀಂ ಕೋರ್ಟ್ ಇಂದ ಲಾಯರ್ ಫೋನ್ ಮಾಡಿ ಪನ್ನಣ್ಣವ್ರಿಗೆ ಹೇಳಿದಾಗ ಗೊತ್ತಾಗಿದೆ, ಈ ತರ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಅವರು ಈ ಕೇಸನ್ನ ಮಾನ್ಯ ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡಂತೆ ತ್ರಿಸದಸ್ಯ ಪೀಠ ಇದನ್ನ ವಿಚಾರಣೆ ಮಾಡ್ತಾ ಇದೆ ಅಂತ ನಮ್ಗೆ ಪನ್ನಣ್ಣ ಅವರು ಹೇಳಿದಾಗ ಗೊತ್ತಾಯ್ತು. ಆಗ ಪನ್ನಣ್ಣ ಹೇಳಿದಾಗ ಇಮಿಡಿಯೇಟ್ ನಾನು ಬರ್ತಾ ಇದ್ದೆ ವಿಧಾನಸೌಧಕ್ಕೆ, ನನಗೆ ಪಾವಗಡಕ್ಕೆ ಹೋಗೋದಿತ್ತು. ನಾನು ಬರ್ತಾ ಇದ್ದೆ, CMಗೂ ಅವಾಗೇನೆ ಗೊತ್ತಾಗಿದ್ದು. ಸೊ ಪನ್ನಣ್ಣ ನಾನು ಅದನ್ನ ನೋಡಿದಾಗ ಅದರಲ್ಲಿ ವಿಚಾರ ತಿಳಿದು ಬಂತು. ಸುಪ್ರೀಂ ಕೋರ್ಟ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮುಖ್ಯ ನ್ಯಾಯಮೂರ್ತಿಗಳು ಸಾಹೇಬ್ರ ಒಂದು ಅವರ ಈಸ್ ಲೀಡಿಂಗ್ ದ ಥಿಂಗ್, ಇನ್ನಿಬ್ರು ಜೊತೆಯಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಕುತ್ಕೊಂಡು ಇದ್ರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪರವಾಗಿ ಏನು ತೀರ್ಪನ್ನು ಕೊಟ್ಟಿತ್ತು ಆ ತೀರ್ಪನ್ನ ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ. ನಾನು ಇಡೀ ದೇಶದ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ, ಸಂವಿಧಾನಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ನಾನು ಮತ್ತೆ ಪಾರ್ವತಿ ಮೇಡಮ್ ಇಬ್ರು ನಾವು ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ವಿ. ಸರ್, ಮತ್ತೊಂದು ವಿಚಾರನ ಸುಪ್ರೀಂ ಕೋರ್ಟ್ ಹೇಳಿದೆ, ರಾಜಕೀಯವಾಗಿ ಇಡಿಯನ್ನ ಬಳಕೆ ಮಾಡ್ಕೊಳ್ಬೇಡಿ, ಎಲ್ಲರೂ ಕೂಡ ನನಗೆ ಗೊತ್ತಿದೆ ಅನ್ನೋ ಒಂದು ವಿಚಾರ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇನೆ ನಾವು ನೋಡಿದವಾಗ ಅವರು ಪಾರ್ವತಿ ಮೇಡಮ್ ಆದ್ಮೇಲೆ ನನ್ನ ಕೇಸ್ ತಗೊಂಡು ಹೇಳಿದ್ರು, ಈ ತರ ಇದು ಇನ್ನೂ ಆಳವಾಗಿ ಚರ್ಚೆ ಮಾಡ್ಬೇಕಾಗಿದೆ ಅಂದಾಗ ಮಾನ್ಯ ಸುಪ್ರೀಂ ಕೋರ್ಟ್ ನ ಘನ ನ್ಯಾಯಾಧೀಶರು ಇದನ್ನ ಪೊಲಿಟೈಸ್ ಮಾಡೋದು ಬೇಡ, ಎಲ್ಲಾನು ರಾಜಕೀಯ ದಾಳವನ್ನಾಗಿ ಉಪಯೋಗಿಸ್ಕೋಬೇಡಿ, ನಿಮ್ದು ಏನಿದನ್ನು ಫೈಟ್ ಇದ್ರೆ ಅದನ್ನ ಎಲೆಕ್ಷನ್ಸ್ ಅಲ್ಲಿ ತೋರಿಸಿ, ಇಲ್ಲಿನ ನಮ್ಮನ್ನ ಇದನ್ನ ಎಲ್ಲ ಎಳೆಯೋಕೋಬೇಡಿ, ಮತ್ತೆ ನೀವು ಇದನ್ನೇ ಮುಂದುವರಿಸಿದ್ರೆ ನಿಮ್ ಬಗ್ಗೆ ಕಟುವಾದ ಶಬ್ದಗಳನ್ನ ನಾವು ಹೇಳ್ಬೇಕಾಗ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ನಾನು ಇವತ್ತು ವಿನಮ್ರವಾಗಿ ನನ್ನ ವಂದನೆಗಳನ್ನ ಇವತ್ತು ಸಂವಿಧಾನಕ್ಕೆ ಮತ್ತೆ ನಮ್ಮ ಸುಪ್ರೀಂ ಕೋರ್ಟ್ಗೆ ನನ್ನ ವಂದನೆಗಳನ್ನ ಮತ್ತೊಮ್ಮೆ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ದೊಡ್ಡ ಮಟ್ಟದ ಜಯ ಅನ್ನೋದಕ್ಕಿಂತ ನ್ಯಾಯಕ್ಕೆ ಸಿಕ್ಕಂತ ಜಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ನಾನು ಮುಂಚೆಯಿಂದನೂ ನಾನು ನೀವೆಲ್ಲ ಕೇಳಿದಾಗ ನಾನು ಹೇಳಿದ್ದೆ, ನಮ್ಮ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ. ನ್ಯಾಯಾಲಯ ಅನ್ನೋದು ನಮ್ಗೆ ದೇವರಿಗೆ ನಮ್ಮ ರಾಜ್ಯದ ನಮ್ಮ ದೇಶದ ಸಂವಿಧಾನ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಏನ್ ಕೊಟ್ಟಿದ್ರು ಆ ಸಂವಿಧಾನದ ಪ್ರಕಾರ ಯಾವುದೇ ಮೋಸ ಕೆಟ್ಟ ಕೆಲಸಗಳಿಗೆ ಮಾನ್ಯ ಕೋರ್ಟ್ ಅಂಕುಶ ಆಗ್ತದೆ, ನ್ಯಾಯಮೂರ್ತಿಗಳು ನ್ಯಾಯವನ್ನ ಕೊಡ್ತಾರೆ ಅಂತ ನಾನು ಏನ್ ಅನ್ಕೊಂಡಿದ್ದೆ ಅದು ಇವತ್ತಾಗಿದೆ. ಆದ್ರಿಂದ ನಾನು ಈ ಸಂವಿಧಾನಕ್ಕೆ ಮತ್ತೆ ನಾನು ನ್ಯಾಯಮೂರ್ತಿಗಳಿಗೆ ಯಾವತ್ತೂ ಆಭಾರಿಯಾಗಿರ್ತೀನಿ. ಸರಿ, ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡಿದ್ರು, ಬೆಂಗಳೂರಿಂದ ಮೈಸೂರಿಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು. ನಿಮ್ ವಿರುದ್ಧ ಸಾಕಷ್ಟು ಆರೋಪಗಳಿದ್ದು, ನೀವೆಲ್ಲ ದಾಖಲೆಗಳನ್ನೆಲ್ಲ ಹೊತ್ಕೊಂಡೋಗಿದ್ರಿ, ಹೆಲಿಕಾಪ್ಟರ್ ಹೊತ್ಕೊಂಡೋಗಿದ್ರಿ ಅನ್ನೋಂತೆಲ್ಲ ಆರೋಪ ಮಾಡಿ ನಿಮ್ಮ ರಾಜೀನಾಮೆಗೂ ಕೂಡ ಒತ್ತಡವನ್ನ ಹೇರಿದ್ರು. ಇಂಥ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಬಯಸ್ತೀರಿ ಸರ್? ನೋಡಿ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರ ನ್ಯಾಯಾಲಯ ತ್ರಿಸದಸ್ಯ ಪೀಠ, ಇಬ್ರು ದ್ವಿಸದಸ್ಯ ಪೀಠ ಇವರು ತೀರ್ಪನ್ನ ಕೊಟ್ಮೇಲೆ ಇನ್ಯಾವ ದಾಖಲೆ ಬಿಜೆಪಿ ಅವರು JDS ಅವರು ಏನು ನಾಟಕ ಮಾಡಿದ್ರು, ಏನ್ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅವೆಲ್ಲ ಸುಳ್ಳು ಅಂತಾಗಿದೆ. ಅವ್ರಿಗೆ ತಕ್ಕ ಪಾಠವನ್ನ ಇವತ್ತು ಮಾನ್ಯ ನ್ಯಾಯಾಲಯ ಕೊಟ್ಟಿದೆ. ಇವಾಗ್ಲಾದ್ರೂ ಬಿಜೆಪಿ ಅವರು ಮತ್ತು ಈ JDS ಅವರು ಈ ಕ್ಷುಲ್ಲಕ ರಾಜಕಾರಣ, ಈ ತರ ಕ್ಲಾಸ್ ರಾಜಕಾರಣ ಮಾಡೋದು ಬಿಟ್ಟು ಜನಗಳ ಹತ್ರ ಹೋಗ್ಬೇಕು. ನ್ಯಾಯಾಲಯ ಯಾವತ್ತೂ ನಾವು ದೇವ್ರ ಸಮಾನ ನಮ್ಗೆ ಇರುವಂತದ್ದು ಅಂತ ಘನ ನ್ಯಾಯಾಲಯ ಇವತ್ತು ಹೇಳಿದೆ. ಆದ್ರಿಂದ ಇನ್ ಮುಂದೆ ಆದ್ರೂ ಈ ಬಿಜೆಪಿ ಅವರು ಈ JDS ಅವರು ಈ ಕ್ಷುಲ್ಲಕ ರಾಜಕಾರಣವನ್ನ ಬಿಡಬೇಕು, ಆ ದೇವರು ಅವರಿಗೆ ಸದ್ಬುದ್ಧಿಯನ್ನ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆದ್ರೆ ಅಶೋಕ್ ಅವರು ಹೇಳ್ತಾರೆ ಕೋರ್ಟ್ ಆದೇಶನ ಪಾಲನೆ ಮಾಡಬೇಕು, ನಮ್ಮ ಹೋರಾಟದ ಫಲವಾಗಿ ಸೈಟ್ ನ ವಾಪಸ್ ಕೊಡ್ತೀವಿ ಮತ್ತೆ ಸೈಟ್ ನ ವಾಪಸ್ ತಗೋತಾರ ಅಂತ ಕೇಳವ್ರೆ. ಅವ್ರಿಗೆ ಅಶೋಕ್ ಅವ್ರಿಗೆ ನ್ಯಾಯಾಂಗದ ಬಗ್ಗೆ ಏನಾದ್ರೂ ಅವ್ರಿಗೆ ನಂಬಿಕೆ ಇದ್ರೆ, ಬಿಜೆಪಿ ಅವರು ಸಂವಿಧಾನಕ್ಕೆ ಬೆಲೆ ಕೊಡೋದಿದ್ರೆ
ನ್ಯಾಯಾಲಯ ಇವತ್ತು ಉಪಯೋಗಿಸಿದ್ಯಲ್ಲ ಪೊಲಿಟಿಕಲ್ ಅನ್ನೋದು ವರ್ಡು, ಆ ಶಬ್ದನೇ ಅವ್ರಿಗೆ ಮುಖಕ್ಕೆ ಮಂಗಳಾರತಿ ಮಾಡ್ದಂಗೆ. ಅದನ್ನ ಯಾವ ತರ ಅದಕ್ಕೆ ಆನ್ಸರ್ ಕೇಳಿ ದಯವಿಟ್ಟು. ಅವ್ರು ನನ್ ಕೇಳೋದಲ್ಲ, ದಯವಿಟ್ಟು ಮಾನ್ಯ ಅಶೋಕ್ ಅವ್ರು ಕೇಳಿ. ನಿಮ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಚೀಫ್ ಜಸ್ಟಿಸ್ ಸಾಹೇಬ್ರು ಮಕ್ಕಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ರಾಜಕೀಯ ಮಾಡೋದನ್ನ ಬಿಡಿ, ಹೈಕೋರ್ಟ್ನ ಇಡಿನ ಇದಕ್ಕೆಲ್ಲ ಉಪಯೋಗಿಸ್ಕೋಬೇಡಿ ಅಂತ ಹೇಳಿ ಮಂಗಳಾರತಿ ಮಾಡಿದ್ದಾರೆ. ಅವರಿಗೆ ಮಾನ ಮರ್ಯಾದೆ ಇದ್ರೆ ಮುಂದಕ್ಕೆ ಮಾನ್ಯ ನ್ಯಾಯಾಲಯಗಳ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡೋದನ್ನ, ಈ ಕಾಮೆಂಟ್ಸ್ ಮಾಡೋದನ್ನ ಬಿಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಪೊನ್ನಣ್ಣವರೇ ನನ್ ವಿಚಾರ ಹೇಳಿದ್ದು ನನ್ಗೆ ಗೊತ್ತೇ ಇರ್ಲಿಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ ಅದು ಆಕ್ಚುಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.